ಮೊದಲಿಗೆ ಬೆಂಗಳೂರಿನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಯುವಕನ ಭೀಕರ ಮರ್ಡರ್ ಆಗಿದೆ. ತಲೆಗೆ ಮಾರಕಾಸ್ತ್ರಗಳಿಂದ ಹೊಡೆದು ಕೊಂದುಬಿಟ್ಟಿದ್ದಾರೆ ಯಾರೋ ಪಾಪಿಗಳು. ರಾಮಮೂರ್ತಿ ನಗರದ ಟಿಸಿ ಪಾಳ್ಯ ಮುಖ್ಯ ರಸ್ತೆಯಲ್ಲಾಗಿರುವಂಥ ಘಟನೆ ಇದು. ಭೀಕರ ಮರ್ಡರ್ ಆದ ವ್ಯಕ್ತಿಯ ಹೆಸರು ಕಿರಣ್ ಅಂತ. ಈತ ಕೆಲವು ಅಪರಾಧ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿದ್ದಂತೆ. ಕೆಲವು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕಿರಣ್ಣನ್ನ ಯಾವುದೋ ಹಳೆ ದ್ವೇಷವನ್ನೇ ಇಟ್ಟುಕೊಂಡು ಕಿರಣನ್ನ ಕೊಲೆ ಮಾಡಿರುವ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಮೃತ ಕಿರಣ್ ನೆನೆ ರಾತ್ರಿ ಕುಡಿದು ಗಲಾಟೆ ಮಾಡಿದಂತೆ. ಘಟನಾ ಸ್ಥಳಕ್ಕೆ ಸದ್ಯ ರಾಮಮೂರ್ತಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇದ್ದಾರೆ. ಈತ ಭಾಗಿಯಾಗಿದ್ದ ಕೃತ್ಯದ ಡೀಟೇಲ್ಸ್ ಜೊತೆಗೆ ನಿನ್ನೆ ರಾತ್ರಿ ಕುಡಿದು ಗಲಾಟೆ ಮಾಡಿದ್ದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾರ ಜೊತೆ ಗಲಾಟೆ ಆಗಿತ್ತು ಅಂತ. ಇನ್ ಕೇಸ್ ರಾತ್ರಿ ಆದಂತಹ ಗಲಾಟೆಯೇ ಈ ಕೊಲೆಗೆ ಕಾರಣವಾಯ್ತಾ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಜೊತೆಗೆ ಈತನ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಈತನ ವಿರುದ್ಧ ಜಿದ್ದು ಸಾಧಿಸ್ತಾ ಇದ್ದವರು, ಈತ ಭಾಗಿಯಾಗಿದ್ದಂಥ ಕೆಲವೊಂದಿಷ್ಟು ಅಪರಾಧ ಪ್ರಕರಣಗಳು, ಅದರಲ್ಲಿ ಯಾರು ದ್ವೇಷ ಇಟ್ಕೊಂಡಿದ್ರ ಕಿರಣ್ ಮೇಲೆ, ಅವ್ರು ಯಾರಾದರೂ ಈತನನ್ನು ಕೊಲೆ ಮಾಡಿದಾರಾ, ಈ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಅನುಮಾನ ಮೂಡ್ತಾ ಇರೋದೇ ನಿನ್ನೆ ಆದಂತಹ ಗಲಾಟೆಗೆ ಮೇಲೇನೆ. ನಿನ್ನೆ ರಾತ್ರಿ ಕುಡಿದು ಗಲಾಟೆ ಮಾಡಿದಾರಂತೆ ಈ ಕಿರಣ್. ಅದೇ ಗಲಾಟೆ ಇವತ್ತು ಬೆಳ್ಳಂಬೆಳಗ್ಗೆ ಈತನ ಕೊಲೆಗೆ ಸಾಕ್ಷಿ ಆಯ್ತಾ, ಹೀಗನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಮೃತ ಕಿರಣ್ನ ಫೋಟೋ ಗಮನಿಸ್ತಾ ಇದ್ದೀರಿ. ಈತ ಕೊಲೆಯಾಗಿರೋ ವ್ಯಕ್ತಿ. ಹಲವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಈತ. ಮತ್ತೊಂದು ಕಡೆ ರಾಮಮೂರ್ತಿ ನಗರದ ಟಿಸಿ ಪಾಳ್ಯ ಘಟನೆ ನಡೆದ ಸ್ಥಳ ಇದು. ಅದರ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ತಲೆಗೆ ಮಾರಕಾಸ್ತ್ರಗಳಿಂದ ಹೊಡೆದು ಕೊಂದುಬಿಟ್ಟಿದ್ದಾರೆ. ಯಾವುದೋ ಹಳೆ ದ್ವೇಷದ ಹಿನ್ನೆಲೆಯಲ್ಲೇ ಕಿರಣ್ಣನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ಅನುಮಾನದ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಜೊತೆಗೆ ಯಾರಾದರೂ ಐ ವಿಟ್ನೆಸ್ ಇದ್ದಾರಾ, ಈ ಕೊಲೆ ನಡೆದಂಥ ಸಂದರ್ಭದಲ್ಲಿ ಯಾರು ನೋಡಿದ್ರಾ, ಅದನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ಸ್ಪಾಟಿಂದ ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ಈಗ ಮೃತ ಕಿರಣ್ನ ಹಿನ್ನೆಲೆ ಜೊತೆಗೆ ಕೊಲೆ ಮಾಡಿದವರ ಹಿನ್ನೆಲೆ, ಇದರ ಮಧ್ಯದಲ್ಲಿ ನಿನ್ನೆ ಆದಂತಹ ಗಲಾಟೆಗೆ ಇವತ್ತು ಈತನ ಕೊಲೆಗೆ ಕಾರಣ ಆಯ್ತಾ, ಈ ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಾ, ಹಿಂಗೆ? ಶರತ್, ಏನು ರಾಮಮೂರ್ತಿ ನಗರದಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಕಿರಣ್ ಅನ್ನೋ ಆತನ ಕೊಲೆ ಆಗುತ್ತೆ. ಮಾರಕಾಸ್ತ್ರಗಳಿಂದ ಆತನನ್ನ ಬರ್ಬರವಾಗಿ ಕೊಲೆಯನ್ನ ಮಾಡಿ ಹೋಗಿರುವಂತದ್ದು. ಸದ್ಯ ನಾನು ಅದೇ ಒಂದು ಘಟನಾ ಸ್ಥಳದಲ್ಲಿ ಇದ್ದೀನಿ. ಏನು ರಾಮಮೂರ್ತಿ ನಗರದ 6ನೇ ಅಡ್ಡ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕಿರಣ್ ಮೇಲೆ ಇಲ್ಲಿವರೆಗೂ ಕೂಡ KR ಪುರಂ ಪೊಲೀಸ್ ಠಾಣೆಯಲ್ಲಿ 10ಕ್ಕೂ ಹೆಚ್ಚು ಕೇಸ್ಗಳು ಇದೆ. ಆದ್ರೆ ನಿನ್ನೆಯೂ ಕೂಡ ಏನು ಯುಗಾದಿ ಹಬ್ಬ ಹಿನ್ನೆಲೆ ಒಂದಷ್ಟು ಎಲ್ಲ ಯುವಕರು ಕೂಡ ಜೊತೆಗೆ ಇರ್ತಾರೆ. ಜೊತೆಗೆ ಕಿರಣ್ ಹಾಗೆ ಬೇರೆ ಬೇರೆ ಸ್ನೇಹಿತರು ಕೂಡ ಯಾವುದೋ ಒಂದು ವಿಚಾರಕ್ಕೆ ಗಲಾಟೆಯನ್ನ ಮಾಡ್ಕೊಳ್ತಾರೆ. ತಡರಾತ್ರಿವರೆಗೂ ಕೂಡ ಇವರು ಹೀಗೆ ಗಲಾಟೆಯನ್ನ ಮುಂದುವರಿಸ್ತಾರೆ. ಆದ್ರೆ ಬೆಳಗಿನ ಜಾವ 5 ಗಂಟೆಗೆ ಏನು ಆಟೋದಲ್ಲಿ ಬಂದಂತಹ 3 ವ್ಯಕ್ತಿಗಳು ಆತನನ್ನ ಬರ್ಬರವಾಗಿ ಕೊಲೆಯನ್ನ ಮಾಡಿ ಹೋಗಿರುವಂತದ್ದು. ಏನು ಹಳೆ ದ್ವೇಷದ ಹಿನ್ನೆಲೆ ಈ ಒಂದು ಕೊಲೆ ಆಗಿರುವ ಅನುಮಾನವನ್ನು ಕೂಡ ಇದೀಗ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಏನು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಒಂದಷ್ಟು ಪರಿಶೀಲನೆಯನ್ನ ಮಾಡಿರುವಂತದ್ದು. CCTV ಪರಿಶೀಲನೆ ಆಗಿರ್ಬೋದು, ಇಲ್ಲಿ ಸ್ಥಳೀಯ ವ್ಯಕ್ತಿಗಳು ಯಾರಾದ್ರೂ ಈ ಒಂದು ಘಟನೆಯನ್ನ ನೋಡಿದ್ದಾರಾ ಅನ್ನೋದ್ರ ಬಗ್ಗೆನೂ ಕೂಡ ಇದೀಗ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಏನು ಮುಂಜಾನೆ 5 ಗಂಟೆಗೆ ಮನಸ್ಸೋ ಇಚ್ಛೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನ ಮಾಡಿರ್ತಾರೆ. ರಾತ್ರಿ ಎಲ್ಲರೂ ಕೂಡ ಕುಡಿದು ಗಲಾಟೆ ಮಾಡಿರ್ತಾರೆ. ಕಿರಣ್ ಹಾಗೆ ಆತನ ಸ್ನೇಹಿತರು ಕೂಡ ಒಂದಷ್ಟು ಜಗಳವನ್ನ ಮಾಡ್ಕೊಂಡಿರ್ತಾರೆ. ಈ ಒಂದು ಏನು ಜಗಳ ವಿಕೋಪಕ್ಕೆ ಹೋದಂತಹ ಕಾರಣದಿಂದಾಗಿ ಕಿರಣ್ ಅನ್ನ ಆತನ ಸ್ನೇಹಿತರೇ ಕೊಲೆಯನ್ನ ಮಾಡಿದ್ದಾರಾ ಅಥವಾ ಬೇರೆ ಯಾರಾದ್ರೂ ಕೊಲೆ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನು ಕಿರಣ್ ಏನು ಈ ಒಂದು ರಾಮಮೂರ್ತಿ ನಗರದಲ್ಲೇ ಕಳೆದ 4 ವರ್ಷಗಳಿಂದನೂ ಕೂಡ ಆತನ ತಾಯಿ ಜೊತೆಗೆ 4 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ವಾಸವನ್ನ ಮಾಡ್ತಿರ್ತಾನೆ. ತಾಯಿನೂ ಕೂಡ ಬಾಡಿಗೆ ಮನೆಗಳಿಗೆ ಕೆಲಸವನ್ನ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳುವಂತದ್ದು ಇಲ್ಲಿ ಯಾವುದೇ ರೀತಿ ತೊಂದರೆಯನ್ನ ಕೊಟ್ಟಿಲ್ಲ. ಆದ್ರೆ ಈ ರೀತಿಯಾಗಿ ಘಟನೆ ನಡೆದಿರೋದು ಕೂಡ ನಮಗೂ ಆಶ್ಚರ್ಯಕರ. ನಮಗೂ ಕೂಡ ತಡವಾಗಿ ಏನು ಬೆಳಗ್ಗೆ ನಮಗೂ ಕೂಡ ಈ ವಿಷಯ ತಿಳಿತು ಅಂತ ಹೇಳಿರುವಂತದ್ದು. ಒಟ್ಟಿನಲ್ಲಿ ರಾಮಮೂರ್ತಿ ನಗರ ಪೊಲೀಸರು ಸದ್ಯ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ನು ಹಳೆ 10 ಕೇಸ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆನೂ ಕೂಡ ಇದೀಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಒಂದು ವೇಳೆ ಹಳೆ ದ್ವೇಷವನ್ನೇ ಇಟ್ಕೊಂಡು ಈ ರೀತಿಯಾಗಿ ಕೊಲೆ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಶರತ್. ಓಕೆ.
ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.